ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವ ಮಂದಿರ ಡಿಜಿಟಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸ್ತೀವಿ ನಾವೆಲ್ಲರೂ ಕೂಡ. ಯಾಕೆ? ಇದರಲ್ಲಿ ನಾವು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಅಕ್ಷಯ ತೃತೀಯವನ್ನು ಬುಧವಾರ 30 ಏಪ್ರಿಲ್ 2025ರಂದು ಆಚರಿಸಲಾಗುತ್ತೆ. ಅಕ್ಷಯ ತೃತೀಯವನ್ನು ಅಖಾ ತೀಜ್ ಅಂತಲೂ ಕೂಡ ಕರೀತಾರೆ. ಇದು ಭಾರತೀಯ ತಿಂಗಳ ವೈಶಾಖದ ಪ್ರಕಾಶಮಾನವಾದ ಅರ್ಧದ ಅಂದರೆ ಶುಕ್ಲ ಪಕ್ಷದ 3ನೇ ಚಂದ್ರನ ದಿನದಂದು ವಾರ್ಷಿಕವಾಗಿ ಆಚರಿಸಲಾಗುವ ಮಂಗಳಕರ ಹಿಂದೂ ಹಬ್ಬವಾಗಿದೆ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವುದು ಹಿಂದೂ ಧರ್ಮದಲ್ಲಿ ಪ್ರಮುಖ ಸಂಪ್ರದಾಯ. ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಮತ್ತು ಸಮೃದ್ಧಿ, ಸಂತೋಷವನ್ನು ಆಹ್ವಾನಿಸಲು ಚಿನ್ನವನ್ನು ಖರೀದಿಸಲಾಗುತ್ತೆ. ಪೌರಾಣಿಕ ಕಥೆಗಳ ಪ್ರಕಾರವಾಗಿ ಚಿನ್ನವು ಲಕ್ಷ್ಮಿಯ ರೂಪವಾಗಿದೆ. ಈ ದಿನ ಖರೀದಿಸಿದ ಆಸ್ತಿ ಶಾಶ್ವತವಾಗಿ ಉಳಿಯುತ್ತೆ ಎಂಬ ನಂಬಿಕೆ ಕೂಡ ಇದೆ. ಚಿನ್ನ ಖರೀದಿಯ ಮಹತ್ವ ಮತ್ತು ಸಂಪ್ರದಾಯವನ್ನು ನಾವೀಗ ನಿಮಗೆ ವಿವರಿಸ್ತೀವಿ. ಹಿಂದೂಗಳಿಗೆ ಅಕ್ಷಯ ತೃತೀಯ ಒಂದು ಧಾರ್ಮಿಕ ಮಹತ್ವದ ದಿನವಾಗಿದ್ದು, ಹೊಸ ಆರಂಭವನ್ನು ಸ್ಮರಿಸಲು ಅವರು ಚಿನ್ನ, ಹೊಸ ಮನೆಗಳು, ಕಾರುಗಳು, ಬೆಳ್ಳಿ ನಾಣ್ಯಗಳು ಮತ್ತು ಮಣ್ಣಿನ ಮಡಿಕೆಗಳಂತಹ ಶುಭ ವಸ್ತುಗಳನ್ನು ಖರೀದಿಸ್ತಾರೆ. ಹಿಂದೂಗಳಿಗೆ ಅಕ್ಷಯ ತೃತೀಯ ಒಂದು ಧಾರ್ಮಿಕ ಮಹತ್ವದ ದಿನವಾಗಿದ್ದು, ಹೊಸ ಆರಂಭವನ್ನು ಸ್ಮರಿಸಲು ಅವರು ಚಿನ್ನ, ಹೊಸ ಮನೆಗಳು, ಈ ರೀತಿಯಾಗಿ ಅನೇಕ ರೀತಿಯಾದಂಥ ಹೊಸ ವಸ್ತುಗಳನ್ನು ಖರೀದಿಸ್ತಾ ಬರ್ತಿದ್ದಾರೆ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸೋದ್ರಿಂದ ಮನೆಗೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಬರುತ್ತೆ ಅಂತಲೂ ಕೂಡ ನಾವು ನಂಬ್ತಾ ಬಂದಿದ್ದೀವಿ. ಧಾರ್ಮಿಕ ನಂಬಿಕೆಯ ಪ್ರಕಾರವಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದರ ಜೊತೆಗೆ ಮನೆ ಮತ್ತು ವಾಹನಗಳ ಇತ್ಯಾದಿಗಳನ್ನು ಖರೀದಿಸುವ ಸಂಪ್ರದಾಯವೂ ಕೂಡ ಇದೆ. ಆದಾಗ್ಯೂ ಅನೇಕ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಅಕ್ಷಯ ತೃತೀಯದಂದು ವಿವಿಧ ರೀತಿಯ ವಸ್ತುಗಳು ಲಭ್ಯವಿದ್ದರೂ ಕೂಡ ಚಿನ್ನವನ್ನು ಖರೀದಿಸುವುದು ಯಾಕೆ ಚಿನ್ನವನ್ನು ಖರೀದಿಸೋದ್ರಿಂದ ಪವಿತ್ರತೆಯನ್ನು ಪಡ್ಕೊಳ್ಳುತ್ತೆ ಅಂತ. ಹಾಗಿದ್ರೆ ಇದಕ್ಕೆ ಕಾರಣ ಇಲ್ಲಿದೆ, ಬನ್ನಿ ಕೇಳಿಸ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಚಿನ್ನವನ್ನು ಲಕ್ಷ್ಮೀ ದೇವಿಯ ರೂಪ ಅಂತ ಪರಿಗಣಿಸ್ತೀವಿ. ಹಾಗೆ ಒಂದು ನಂಬಿಕೆ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಏನು ಅಂತ ಹೇಳಿದ್ರೆ, ಒಂದು ಇದಕ್ಕೆ ಪೌರಾಣಿಕ ಕಥೆ ಕೂಡ ಇದೆ. ಪೌರಾಣಿಕ ಕಥೆಯ ಮುಖಾಂತರವಾಗಿ ಹೇಳೋದಾದ್ರೆ, ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸಮುದ್ರ ಮಂಥನ ಮಾಡಿದಾಗ ಲಕ್ಷ್ಮೀ ದೇವಿಯೊಂದಿಗೆ ಅನೇಕ ಬೆಲೆ ಬಾಳುವ ವಸ್ತುಗಳು ಹೊರಹೊಮ್ಮುತ್ತವೆ. ಅವುಗಳಲ್ಲಿ ಚಿನ್ನವೂ ಕೂಡ ಒಂದಾಗಿದೆ. ವಿಷ್ಣು ಈ ಚಿನ್ನವನ್ನ ಧರಿಸ್ತಾನೆ. ಈ ಕಾರಣಕ್ಕಾಗಿ ಇದನ್ನ ಲಕ್ಷ್ಮೀ ದೇವಿಯ ರೂಪ ಅಂತ ನಾವೆಲ್ಲರೂ ಕೂಡ ಪರಿಗಣಿಸ್ತಾ ಬಂದಿದ್ದೀವಿ. ಅದಕ್ಕಾಗಿಯೇ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವಂತಹ ಒಂದು ಸಂಪ್ರದಾಯವನ್ನ ರೂಢಿಸಿಕೊಂಡು ಬಂದಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ. ನೋಡ್ತಾ ಇರಿ ಅಶ್ವ ಮಂದಿರ ಡಿಜಿಟಲ್. ಧನ್ಯವಾದಗಳು.